ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಥರ್ಡ್ ಡೇ NSS ಕ್ಯಾಂಪ್. ಎಲ್ಲರೂ ಹೋಗ್ತಿದ್ದೀವಿ ನಡ್ಕೊಂಡು. ಇಲ್ಲಿಂದ 2.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ನಾವು ತಿಂದಿದ್ದಿಲ್ಲೇ ಕರೆಕ್ಟ್ ಬಿಡುತ್ತೆ. ಸೊ ಏನೋ ಒಂದು ಮಾಡೋದು, ಹೋಗ್ತಾ ಇದ್ದೀವಿ. ಬಟ್ ಇವರೆಲ್ಲ ನನ್ನ ಫ್ರೆಂಡ್ಸ್ ಗೈಸ್, ನಿದ್ದೆಗಳಿದ್ದಾರೆ ಇನ್ನು. ಸೆಕೆಂಡ್ ಡೇ ಲಾಗ್ ಸ್ಕಿಪ್, ಯಾಕಂದರೆ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ NSS. ಸೊ ಬೇರೆ ಆ್ಯಕ್ಟಿವಿಟೀಸ್ ಇತ್ತು, ಕಾಲೇಜ್ ವಿಸಿಟ್ ಅಂತ. ಸೊ ಅಲ್ಲಿ ಹೋಗಿದ್ವಿ. ಇವಾಗ ಕ್ಯಾಂಪಿಗೆ ಹೋಗ್ತಿದ್ದೀವಿ ನಡ್ಕೊಂಡು. ನನ್ನ ಫ್ರೆಂಡ್ಸ್ ಇದ್ದಾರೆ ನೋಡಿ. ಶೂರ ಕರ್ಣೆ, ನಮ್ಮ ಸೌಜನ್ಯ ಅವರು ಅಂಬ್ರೆಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ, ನಮಗೆ ನೆರಳು ಕೊಡ್ತಿದ್ದಾರೆ. ಬನ್ನಿ ಇವತ್ತು ಏನೇನಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ನಮಗೆ ಕೊಟ್ಟಿರೋ ಹಾಲ್ಗೆ ಹೋಗಿ ಇವತ್ತಿನ ಡೇಗೆ ಏನು ಬೇಕು ಎಲ್ಲ ಸೆಟ್ ಮಾಡಿದ್ವಿ. ಅಷ್ಟರೊಳಗಡೆ ಡಾಕ್ಟರ್ಸ್ ಬಂದೇ ಬಿಟ್ರು. ಎಸ್, ಇವತ್ತಿನ ಆ್ಯಕ್ಟಿವಿಟಿ ಏನಂದರೆ ಫ್ರೀ ಹೆಲ್ತ್ ಚೆಕಪ್ ಮತ್ತು ಐ ಚೆಕಪ್. ಕ್ಯಾಂಪ್ದಲ್ಲಿರೋರಿಗೆ ಫಸ್ಟು ಎಲ್ಲ ಹೆಲ್ತ್ ಚೆಕಪ್ ಮಾಡಿ ಆಮೇಲೆ ಪಬ್ಲಿಕ್ಕಿಗೆ ಅಲೋ ಮಾಡಿದ್ವಿ. ನಾರಾಯಣ ಹೃದಯಾಲಯಂ ಅನ್ನೋ ಹಾಸ್ಪಿಟಲಿಂದ ಡಾಕ್ಟರ್ಸ್ ಬಂದಿದ್ದರು. ಕಂಪ್ಲೀಟ್ ಹೆಲ್ತ್ ಚೆಕಪ್ ಇತ್ತು. ಏನಂದರೆ ಶುಗರ್ ಲೆವೆಲ್, ಹಿಮೋಗ್ಲೋಬಿನ್, BP, ವೇಟ್ ಎಲ್ಲ ಚೆಕ್ ಮಾಡಿ ಕಂಪ್ಲೀಟಾಗಿ ರಿಪೋರ್ಟ್ ಕೊಟ್ಟರು. ಏನು ಕಡಿಮೆ ಇದೆ, ಏನು ತಿನ್ನಬೇಕು, ಯಾವ ವಿಟಮಿನ್ ತಿನ್ನಬೇಕು, ಅದೆಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಬ್ಲಡ್ ಟೆಸ್ಟ್ ಕೂಡ ಆಯಿತು. ತುಂಬ ಜನ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋಕ್ಕೆ ಭಯ ಪಡ್ತಿದ್ರು. ಹೆಂಗೋ ಮಾಡಿ ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಇದು ಆಗೋಷ್ಟೊಳಗಡೆ ಮಧ್ಯಾಹ್ನ ಆಗಿಬಿಡ್ತು. ಊಟ ರೆಡಿ ಇದೆಯಾ ಇಲ್ಲ ಅಂತ ನೋಡ್ಕೊಂಬರಕ್ಕೆ ಹೋದೆ. ಊಟ ರೆಡಿ ಆಗಿದೆ. ಇವಾಗ ಬನ್ನಿ ಸರ್ಗೆ ಹೋಗಿ ಹೇಳೋಣ. ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ, ಅಲ್ಟಿಮೇಟ್. ಸೊ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟಿ ರೆಡಿ ಆದ್ವಿ. ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಂದರೆ ಇವಾಗ ತೋರಿಸ್ತಿದ್ದೀನಲ್ಲ, ಈ ಜಾಗನ ಕಂಪ್ಲೀಟ್ ಕ್ಲೀನ್ ಮಾಡಬೇಕಿತ್ತು. ಇದು ದೇವಸ್ಥಾನಕ್ಕೆ ಸೇರಿರೋ ಜಾಗ. ಸೊ ಎಲ್ಲರೂ ಸೇರಿಕೊಂಡು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ನಾನು ಲಾಸ್ಟ್ ವೀಡಿಯೋಲೇ ಹೇಳ್ದಾಗೆ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಏನೂ ಕೆಲಸ ಮಾಡಿರಲ್ಲ ಮನೇಲಿ, ತುಂಬ ಹೈಫೈಯಾಗಿ ಬೆಳೆದಿರ್ತಾರೆ. ಬಟ್ ಇಲ್ಲಿ ಬಂದುಬಿಟ್ಟು ಏನೂ ತಲೆಯಲ್ಲಿ ಇಟ್ಕೊಳ್ದೆ ಎಲ್ಲರೂ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಿದ್ರು. ಯಾಕಂದರೆ ಈ NSSಯಿಂದ ನಾವು ಸೊಸೈಟಿಗೆ ಒಂದು ಸರ್ವಿಸ್ ಮಾಡ್ತಿದ್ವಿ. ಸೊ ಎಲ್ಲರೂ ಇನ್ವಾಲ್ವ್ ಆಗಿಬಿಟ್ಟು ಎಲ್ಲರೂ ಮಾಡಿದರು. ಸೊ 2 ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನಾವು ಎಲ್ಲರೂ ಸೇರಿಕೊಂಡು ಮಾಡಿದಾಗ ಕೆಲಸ ಎಷ್ಟು ಬೇಗ ಆಗುತ್ತೆ. ಆಮೇಲೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ನಾವಂತೂ ಫುಲ್ ಫನ್ ಮಾಡಿಕೊಂಡು ಮಾತಾಡಿಕೊಂಡು, ಇಲ್ಲಿ ಇನ್ನೊಬ್ಬ ಫ್ರೆಂಡ್ ಸಿಕ್ಬಿಟ್ಟಿದ್ದ, ಅವನ ಜೊತೆ ಆಟ ಆಡಿಕೊಂಡು ಎಲ್ಲ ಕೆಲಸ ಮಾಡಿದ್ವಿ. ಆಮೇಲೆ ಇಲ್ಲಿ ಎಷ್ಟೊಂದು ದಿನದಿಂದ ಇದು ವಾಟರ್ ಸಿಲಿಂಡರ್ ಹಂಗೆ ಇತ್ತು. ಅದು ತುಂಬ ಭಾರ ಇತ್ತು ಅಂತ ಅವ್ರಿಗೆ ಅದನ್ನು ನೀಟಾಗಿ ಪ್ಲೇಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಕಷ್ಟಪಟ್ಟು ಅದನ್ನು ಕರೆಕ್ಟಾಗಿ ಅದರದ್ದು ಪ್ಲೇಸಿಗೆ ಶಿಫ್ಟ್ ಮಾಡಿದರು. ಬೆಳಗ್ಗೆ ಹೆಲ್ತ್ ಚೆಕಪ್ ಆಯಿತು. ಇವಾಗ ಫುಲ್ ಬಾಡಿ ವರ್ಕೌಟ್ ಆಯಿತು. ಹಾಗೆ ಎಂಜಾಯ್ಮೆಂಟು ಆಯಿತು. ಆ್ಯಕ್ಚುಲಿ ಎಲ್ರಿಗೂ ತುಂಬ ಸುಸ್ತಾಗಿಬಿಟ್ಟಿತ್ತು. ಯಾಕಂದರೆ ದಿನ ಈ ಥರ ಕೆಲಸ ಮಾಡಿ ಯಾರಿಗೂ ರೂಢಿ ಇರಲ್ಲ. ಆದರೂ ಎಲ್ಲರೂ ಮಾಡಿದರು. ಎಷ್ಟಾಗುತ್ತೋ ಅಷ್ಟು ಎಲ್ಲ ಟ್ರೈ ಮಾಡಿದರು. ಆಮೇಲೆ ಹಂಗೆ ವೀಡಿಯೋಗೊಂದು ಪೋಸ್ ಕೊಟ್ಬಿಟ್ಟು ನಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಮತ್ತೆ ನಮ್ಮದು ಕೊಟ್ಟಿರೋ ಹಾಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಇದ್ದರೆ ಏನು ಟೈಮ್ ಹೋಗೋದು ಗೊತ್ತಾಗಲ್ಲ, ಏನೋ ಗೊತ್ತಾಗಲ್ಲ. ಮತ್ತೆ ಅಲ್ಲೇ ಒಂದು ಅದೇ ಬಾಟಲ್ ತೊಗೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. NSS ಅಂದರೆ ಸ್ಟ್ರೆಸ್ ಫ್ರೀ ಝೋನ್ ಅಂತಲೇ ಹೇಳ್ಬೋದು. ಡೈಲಿ ಕಾಲೇಜ್ಗೆ ಹೋಗಿ ಬಂದು ಅಸೈನ್ಮೆಂಟು, ಸೆಮಿನಾರು, ಪ್ರಾಜೆಕ್ಟು, ಅದು ಇದು ಅಂತ ತುಂಬಾ ಇರುತ್ತೆ. ಬಟ್ ಇಲ್ಲಿ ಬಂದಾಗ ಅದನ್ನೆಲ್ಲ ಮರೆತುಬಿಟ್ಟು ಕೆಲಸ ಮಾಡೋದು ಮತ್ತು ಹಂಗೆ ಫನ್ ಮಾಡೋದು, ಕಂಪ್ಲೀಟಾಗಿ ಫ್ರೆಂಡ್ಸ್ ಜೊತೆನೇ ಇರೋದು ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಅಷ್ಟರೊಳಗಡೆ ಈವ್ನಿಂಗ್ ಆಗಿಬಿಡ್ತು. ಸೊ ಎಲ್ರಿಗೂ ಟೀ ಅರೇಂಜ್ ಮಾಡಿದರು. ಟೀ ಮತ್ತು ನಮ್ಮ ಆಲ್ ಟೈಮ್ ಫೇವ್ರೇಟ್ ಪಾರ್ಲೆ-ಜಿ ಬಿಸ್ಕೆಟು. ಆಚೆ ಇರೋರಿಗೆಲ್ಲ ಟೀ ಕೊಡಬೇಕಿತ್ತು. ಸೊ ಪ್ಲೇಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಡ್ಮಿಂಟನ್ ಬ್ಯಾಟಲ್ಲಿ ಟೀ ಕಪ್ಸ್ ಎಲ್ಲ ಇಟ್ಕೊಂಡು ಆಚೆ ಇರೋರಿಗೆ ಸರ್ವ್ ಮಾಡೋಕ್ಕೆ ನನ್ನ ಫ್ರೆಂಡ್ ಒಬ್ಬ ಹೋದ. ಸೊ ಆಮೇಲೆ ನಾವು ಅಷ್ಟರಲ್ಲಿ ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಏನು ತಿಳಿತೋ ಗೊತ್ತಿಲ್ಲ, ಅದೇನೇನೋ ಗೇಮ್ಸ್ ಆಡ್ತಾಯಿದ್ವಿ. ಸೊ ಇವತ್ತಿನ ಡೇ ಇದಾಗಿತ್ತು. ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ಅವ್ರ ಅಜ್ಜಿ ಸಿಕ್ಬಿಟ್ರು. ಅವ್ರ ಅಜ್ಜಿ ಜೊತೆ ಮಾತಾಡ್ಕೊಂಡು ಬಂದಳು. ಐಸ್ ಡನ್ ವಿತ್ ಡೇ 3 ಆಫ್ NSS ಕ್ಯಾಂಪ್. ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ನಮ್ಮ ಇವ್ರ ಅಜ್ಜಿ ಸಿಕ್ಕಿದ್ರಿ ಇವಾಗ. ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ. ಆದರೆ ನಮ್ಮ ಖುಷಿಗೆ ಕಾರಣ ಆಗೋರು ಕೆಲವ್ರು ಮಾತ್ರ ಆಗಿರ್ತಾರೆ. ಅವರೇ ನಮ್ಮ ಸ್ನೇಹಿತರಂತಲೇ ಹೇಳ್ಬೋದು. ಸೊ ಇವತ್ತಿನ ಡೇ ಇದಾಗಿತ್ತು, NSS ಡೇ 3. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.